ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ಯಾವೆಲ್ಲ ಅಭ್ಯರ್ಥಿಗಳು KAS ಮತ್ತೆ ಗ್ರೂಪ್ ಸಿ, SSC, RRB, ಬ್ಯಾಂಕಿಂಗ್ ಹಾಗೆ ನ್ಯಾಯಾಂಗ ಸೇವೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದೀರಿ, ಅಂತಹ ಅಭ್ಯರ್ಥಿಗಳಿಗಂತಾನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪೂರ್ವಭಾವಿ ಪರೀಕ್ಷಾ ತರಬೇತಿಯನ್ನ ನೀಡಲಿಕ್ಕೋಸ್ಕರ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿದ್ದಾರೆ. ಈ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಕ್ರೈಟೇರಿಯಾಗಳಿದಾವೆ. ಆ ಕ್ರೈಟೇರಿಯಾಗಳು ಏನನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ವಿಡಿಯೋನ ಶೇರ್ ಮಾಡಿ. ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯುವುದಿಲ್ಲ. ಸೊ ಮೊಟ್ಟ ಮೊದಲಿಗೆ ನೋಡೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪೂರ್ವಭಾವಿ ಪರೀಕ್ಷಾ ತರಬೇತಿ ಯಾವ್ದಾವ್ದಕ್ಕೆ KAS ಆಗಿರ್ಬೋದು, ಗ್ರೂಪ್ ಸಿ, RRB, SSC, ಬ್ಯಾಂಕಿಂಗ್ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪೂರ್ವಭಾವಿ ಪರೀಕ್ಷಾ ತರಬೇತಿಯನ್ನ ಕಾನ್ಫರ್ಮ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ವಿದ್ಯಾರ್ಥಿ ಏನು ಅಂತ ನೋಡೋದಾದ್ರೆ ಯಾವುದೇ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದ್ರೆ ನಾವು BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಈ ರೀತಿ ಯಾವುದೇ ಪದವಿ ಆಗಿದ್ರು ಕೂಡ ಅದರಲ್ಲಿ ನಾವು ಉತ್ತೀರ್ಣರಾಗಿರ್ಬೇಕು. ಸ್ವಲ್ಪ ಇಲ್ಲಿ ಗಮನ ಕೊಟ್ಟು ಕೇಳಿ. ವಿದ್ಯಾರ್ಥಿ ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಪದವಿಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳು ಕ್ವಶನ್ ಕೇಳ್ಬೋದು, ಏನಂತ, ಸರ್ ನಾ ಫೈನಲ್ ಸೆಮ್ ಅಲ್ಲಿ ಇದ್ದೀನಿ, ಅಂದ್ರೆ 6ನೇ ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ದೀನಿ, ನಾನು ಅಪ್ಲಿಕೇಶನ್ ಹಾಕಕ್ ಎಲಿಜಿಬಲ್ ಇದೀನಾ ಇಲ್ಲ ಅಂತ ಕೇಳ್ತಾರೆ. ಸೊ ಅಂತ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಯಾವ ಅಭ್ಯರ್ಥಿಗಳು 6ನೇ ಸೆಮಿಸ್ಟರ್ ಅಲ್ಲಿ ಓದ್ತಾ ಇರಬೇಕು ಅಂತಹ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆದರೆ ಯಾವಾಗ ಎಕ್ಸಾಮ್ ಬರೀತಿರೋ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಎಕ್ಸಾಮ್ ಬರೀತಿರೋ, ಆಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರಲ್ವಾ, ಅಂತಹ ಸಂದರ್ಭದಲ್ಲಿ ನಿಮ್ಮ 6 ಸೆಮಿಸ್ಟರಿನ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಅಂದ್ರೆ ನಿಮ್ಮ ರಿಸಲ್ಟ್ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಿರ್ಬೇಕು. ಅಂದಾಗ ಮಾತ್ರ ನಿಮ್ಮನ್ನ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಆ ಸಮಯದಲ್ಲೂ ನಿಮ್ಮ 6ನೇ ಸೆಮಿಸ್ಟರ್ನ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಿ. ಸೊ ಅದೊಂದು ನೆನಪಿಟ್ಕೋಬಹುದು. ಅಂದ್ರೆ ಇದರ ಅರ್ಥ ಯಾರೆಲ್ಲ 6ನೇ ಸೆಮಿಸ್ಟರ್ ಅಲ್ಲಿ ಇದ್ದೀರಿ ಅವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನ ವಯಸ್ಸು ಎಷ್ಟು ಅಂತ ನೋಡೋದಾದ್ರೆ 21ರಿಂದ 37 ವರ್ಷದವರೆಗೂ ಯಾರೆಲ್ಲ ಅಭ್ಯರ್ಥಿ ಇದ್ದೀರಿ ಅಂತವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ವಾರ್ಷಿಕ ಆದಾಯ, ಯಾವ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಚ್ಛೆ ಪಡ್ತಾನೋ ಅಂತಹ ಅಭ್ಯರ್ಥಿಯ ವಾರ್ಷಿಕ ಆದಾಯ 5 ಲಕ್ಷವನ್ನ ಮೀರಿರಬಾರ್ದು. 5 ಲಕ್ಷದಕ್ಕಿಂತ ಒಳಗಡೆನೆ ವಾರ್ಷಿಕ ಆದಾಯ ಇರಬೇಕು. ಇನ್ನ ಎಲ್ಲಾ ಅಪ್ಲಿಕೇಶನ್ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪರೀಕ್ಷೆಯನ್ನು ನಡೆಸ್ತಾರೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ಅಂದ್ರೆ CET ಅನ್ನ ಕಂಡಕ್ಟ್ ಮಾಡ್ತಾರೆ. CET ಯಲ್ಲಿ ಬರೆದಿರ್ತಕ್ಕಂತಹ ನಿಮ್ಮ ಅಂಕಗಳು, ನೀವು ಎಷ್ಟು ಅಂಕಗಳನ್ನ ಪಡೆದಿರ್ತೀರಿ ಆ ಅಂಕಗಳನ್ನ ಮೆರಿಟ್ ಆಧಾರದ ಮೇಲೆ ರೆಡಿ ಮಾಡಿ ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನ್ ಮಾಡ್ತಾರೆ, ಕರೀತಾರೆ. ಸೊ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಅಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತೀರಿ ಅವ್ರದ್ದೊಂದು ಲಿಸ್ಟ್ ರೆಡಿ ಮಾಡ್ತಾರೆ. ಅದು ಮೆರಿಟ್ ಆಧಾರದ ಮೇಲೆ ರೆಡಿ ಆಗಿರುತ್ತೆ. ಅಂತವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ. ಇನ್ನು ಆಯ್ಕೆ ಆದಂತಹ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ, ಅಂದ್ರೆ ಸ್ಟೈಫಂಡ್ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ, KAS ಅಭ್ಯರ್ಥಿಯಾಗಿ ಆಯ್ಕೆ ಆದಂತಹ ವ್ಯಕ್ತಿಗಳಿಗೆ 5,000 ಪರ್ ಮಂತ್, ಅಂದ್ರೆ ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತಾರೆ. ಎಷ್ಟು ತಿಂಗಳು ಕೊಡ್ತಾರೆ, 7 ತಿಂಗಳವರೆಗೂ ಕೂಡ 5,000 ರೂಪಾಯಿದಂತೆ ಕೊಡ್ತಾ ಹೋಗ್ತಾರೆ ಪ್ರತಿ ತಿಂಗಳು. ಇನ್ನ ಗ್ರೂಪ್ ಸಿಗೆ, RRBಗೆ, SSC, ಬ್ಯಾಂಕಿಂಗ್ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುವಂತ ಅಭ್ಯರ್ಥಿಗಳು ಯಾರೆಲ್ಲ ಸೆಲೆಕ್ಟ್ ಆಗ್ತೀರಿ, ಈ ಕ್ರೈಟೇರಿಯಾದಲ್ಲಿ ಯಾರು ಸೆಲೆಕ್ಟ್ ಆಗ್ತೀರಿ ಅವರಿಗೂ ಕೂಡ ತಿಂಗಳಿಗೆ 5,000 ರೂಪಾಯಿ ಕೊಡ್ತಾರೆ. ಬಟ್ ಎಷ್ಟು ತಿಂಗಳು, 3 ತಿಂಗಳು ಮಾತ್ರ ಅವರಿಗೆ ಕೋಚಿಂಗ್ ಸಿಗುತ್ತೆ. KAS ಮಾಡೋರಿಗೆ 7 ತಿಂಗಳವರೆಗೂ 5,000 ರೂಪಾಯಿದಂತ ಕೊಡ್ತಾ ಹೋಗ್ತಾರೆ. ಇನ್ನ ಉಳಿದಂತಹ ಕೋರ್ಸ್ಗಳಲ್ಲಿ ಯಾರೆಲ್ಲ ತರಬೇತಿಯನ್ನ ಪಡೆದುಕೊಳ್ತೀರಿ ಅಂತವರಿಗೆ 3 ತಿಂಗಳವರೆಗೂ 5,000 ರೂಪಾಯಿಯನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ. ಇದು ಕೇವಲ ಸ್ಟೈಪಂಡ್ ಆಗಿರುತ್ತೆ, ಅಂದ್ರೆ ಶಿಷ್ಯ ವೇತನ ಆಗಿರುತ್ತೆ. ನೀವು ಎಲ್ಲೋ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಬಂದು ಸ್ಟೇ ಆಗಿ ನೀವು ಕೋಚಿಂಗ್ ತಗೊಳತ್ತೀರಿ ಅಂತ ಹೇಳಿದ್ರೆ ಕೋಚಿಂಗಿಗಾಗಿ ನಿಮ್ಗೆ 5,000 ರೂಪಾಯಿಯನ್ನ ಕೊಡ್ತಿರ್ತಾರ. ಆದ್ರೆ ನೀವು ಅಲ್ಲಿ ಸ್ಟೇ ಆಗಿದ್ದಕ್ಕ ಇವ್ರು ಯಾವುದೇ ರೀತಿಯಾದಂತಹ ಏನು ಅಮೌಂಟ್ ಅನ್ನ ಪೇ ಮಾಡೋದಿಲ್ಲ.
ಅದು ನೀವು ಸ್ವಂತ ಖರ್ಚಿನಲ್ಲಿ ಅಲ್ಲಿ ಸ್ಟೇ ಆಗಿರ್ಬೇಕಾಗತ್ತೆ. ಇದು ತರಬೇತಿಗೆ ಮಾತ್ರ ಕೊಡುವಂತಹ ಅಮೌಂಟ್ ಆಗಿರುತ್ತೆ. ಇನ್ನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದ್ರೆ 20ನೇ ತಾರೀಕು 2ನೇ ತಿಂಗಳ 2025, ಅಂದ್ರೆ ಇದೇ ತಿಂಗಳು 20ನೇ ತಾರೀಕಿನವರೆಗೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. 20ನೇ ತಾರೀಕಿನವರೆಗೂ ವೇಟ್ ಮಾಡಬೇಡಿ, ಇಲ್ಲಿ ಈಗ್ಲೇನೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿ. 20 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಇದಷ್ಟು ಮುಖ್ಯವಾಗಿ ಇರತಕ್ಕಂತಹ ಅರ್ಹತೆಗಳಾದ್ರೆ, ಇನ್ನ ಸಾಮಾನ್ಯ ಅರ್ಹತೆಗಳನ್ನ ನೋಡುವುದಾದ್ರೆ, ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀರಿ ಅಂತಹ ಅಭ್ಯರ್ಥಿಗಳು ಕರ್ನಾಟಕದ ನಿವಾಸಿಗಳಾಗಿರ್ಬೇಕು. ನಾವು ಔಟ್ಸೈಡ್ ಇಂದ ಅಂದ್ರೆ ಔಟ್ಸೈಡ್ ಸ್ಟೇಟ್ ಇಂದ ಬಂದು ಇಲ್ಲಿ ನೆಲೆಸಿ ನಾನು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರೆ ಅಂತವರಿಗೆ ಅವಕಾಶ ಇಲ್ಲ. ನಿವಾಸಿ ಕರ್ನಾಟಕದವರೇ ಆಗಿರ್ಬೇಕು. ಇನ್ನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಹೊಂದಿರ್ಬೇಕು. ಹೆಂಗ್ ಹೊಂದಿರ್ಬೇಕು ಅಂತ ಹೇಳಿದ್ರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ ಡೇಟ್ ಒಳಗಿರ್ಬೇಕು. ನೀವು ಎಕ್ಸ್ಪೈರ್ ಡೇಟ್ ಆಗಿರ್ತಕ್ಕಂತಹ ಜಾತಿ ಮತ್ತು ಆದಾಯವನ್ನ ತಗೊಂಡು ಹೋಗಿ ಅಪ್ಲಿಕೇಶನ್ ಹಾಕಕ್ ಹೋದ್ರೆ ಅದು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇನ್ ಡೇಟ್ ಒಳಗಿರ್ತಕ್ಕಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಪಡೆದಿಟ್ಕೊಡ್ರಿ. ಇನ್ ಕೇಸ್ ಯಾರಾದ್ರೂ ದೈಹಿಕ ಅಂಗವಿಕಲತೆಯನ್ನ ಹೊಂದಿದ್ರೆ ಅಂತವರು ಅದರ ಪ್ರಮಾಣ ಪತ್ರವನ್ನು ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾವೆಲ್ಲ ಅಭ್ಯರ್ಥಿಗಳು UPSC ತರಬೇತಿ ಪಡೆದ ಅಭ್ಯರ್ಥಿಗಳು ಇರ್ತೀರಿ ಅಂತವರು ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಈ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೇ UPSCಗೂ ಕೂಡ ಕಾಲ್ಫಾರ್ಮ್ ಮಾಡಿರ್ತಾರೆ. ಅಂದ್ರೆ ಪೂರ್ವಭಾವಿ ಪರೀಕ್ಷಾ ತರಬೇತಿಯನ್ನು ಕೊಡ್ಲಿಕ್ಕೆ UPSCಗೂ ಕಾಲ್ಫಾರ್ಮ್ ಮಾಡಿರ್ತಾರೆ. ಅಂತಲ್ಲಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿ ಅದರ ತರಬೇತಿಯನ್ನ ನೀವು ಪಡ್ಕೊಂಡಿದ್ದಾಗಿದ್ರೆ ಇದಕ್ಕೆ ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಇನ್ ಕೇಸ್ ನಾ UPSC ತರಬೇತಿ ಪಡೆದುಕೊಳ್ಳಲಿಕ್ಕೆ 2024-25ನೇ ಸಾಲಿಗೆ ಕಾಲ್ಫಾರ್ಮ್ ಆಗಿತ್ತು, ಅವಾಗ ಅಪ್ಲಿಕೇಶನ್ ಹಾಕಿದ್ದೆ, ಎಕ್ಸಾಮ್ ಅನ್ನು ಕೂಡ ಬರ್ದಿದ್ದೀನಿ, ಆದ್ರೆ ಇನ್ನು ರಿಸಲ್ಟ್ ಅದ್ರದ್ದು ಬಂದಿಲ್ಲ ಅನ್ನೋಂಗಾಗಿದ್ರ ಅಂತವ್ರು KS ಗೆ ಮತ್ತೆ ಇತರೆ ಯಾವುದೇ ಇದಕ್ಕಾಗಿದ್ರು ಕೂಡ ನೀವು ಇದಕ್ಕ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆದ್ರೆ ಇದರದ್ದು ನೀವು ತರಬೇತಿಯನ್ನ ಪಡ್ಕೊಂಡಿರಬಾರ್ದು. ಅಂತಹ ಅಭ್ಯರ್ಥಿಗಳು KS ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದ್ರ ಜೊತೆಗೆ ಯಾರೆಲ್ಲ ತಾವು ಕೋಚಿಂಗ್ ಅನ್ನ ತೆಗೆದುಕೊಳ್ಳಿಕ್ಕೆ ಅಥವಾ ತರಬೇತಿಯನ್ನ ಪಡೆದುಕೊಳ್ಳಿಕ್ಕೆ ಹೋಗಿ ಬೇರೆ ಕಡೆ ಸ್ಟೇ ಆಗ್ಬೇಕಂತ ಬಯಸ್ತಿರೋ ಅವರು ನಿಮ್ಮ ಸ್ವಂತ ಖರ್ಚಿನಲ್ಲಿ ಅಲ್ಲಿ ಸ್ಟೇ ಆಗಿರ್ಬೇಕಾಗಿರತ್ತೆ. ಸೊ ಇದಷ್ಟು ಸಾಮಾನ್ಯ ಅರ್ಹತೆಗಳಾಗಿದ್ವು. ಇನ್ನ ಇದೆಲ್ಲವನ್ನ ನಾವು ಹೊಂದಿದೀವಿ ಸರ್, ಇದೆಲ್ಲ ನಮ್ ಕಡೆ ಇದೆ, ನಾವು ಅಪ್ಲಿಕೇಶನ್ ಹಾಕಬಹುದಾ ಅಂತ ಕೇಳಿದ್ರೆ ಒಂದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಪೂರ್ವಭಾವಿ ಪರೀಕ್ಷಾ ತರಬೇತಿಗೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಯಾರು ಮೇನ್ ಆಗಿ ಎಲಿಜಿಬಲ್ ಇರ್ತಾರ ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ SC ಅಥವಾ ST ಕ್ಯಾಂಡಿಡೇಟ್ಗಳು ಮಾತ್ರ ಈ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಬಾಕಿ OBS ಗೆ ಸಂಬಂಧಪಟ್ಟವರಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಾಗಿರ್ಬೋದು ಅವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಇನ್ನು GM ಕ್ಯಾಟಗರಿಯವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಅಭ್ಯರ್ಥಿಗಳು SC ST ಆಗಿರ್ಬೇಕು. ಅಂತಹ ಅಭ್ಯರ್ಥಿಗಳು ಈ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಕೊನೆಯ ದಿನಾಂಕ 20/2/2025 ಆಗಿರುತ್ತೆ. ಸೊ ಈ ಮಾಹಿತಿಯನ್ನ ದಯವಿಟ್ಟು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕಳಿಸಿ. ಯಾರೆಲ್ಲ SC ST ಕ್ಯಾಂಡಿಡೇಟ್ ಇದ್ದೀರಿ, ಇದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರಿ, KS, ಗ್ರೂಪ್ C, RRB, SSC, ಬ್ಯಾಂಕಿಂಗ್ ಮತ್ತೆ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ತಯಾರಿಯನ್ನ ನಡೆಸ್ತಾ ಇದ್ದೀರಲ್ಲ, ಅಂತಹ ಅಭ್ಯರ್ಥಿಗಳಿಗೆ ಇದು ತುಂಬಾ ಮುಖ್ಯವಾದಂತಹ ಮಾಹಿತಿ ಆಗಿರುತ್ತೆ. ಇನ್ನ ಇದೇ ತರ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.